Namaste, dear learners. I would like to welcome you people to our video session. And in this video session, we will discuss an essay called Spoken English and Broken English, which is prescribed for BCom second semester Basic English, Rani Channamma University, Belagavi. As you know, the essay Spoken English and Broken English is written by George Bernard Shaw, one of the best known linguists and dramatists of Ireland. And I am Basavaraj Bidgi, Assistant Professor of English, GFGC, Yargatti. In introductory part, we will know what kind of G.B. Shaw was and what is there in the essay. George Bernard Shaw is a well-known writer, dramatist, essayist, prose writer, whatnot, actor, everything he was. G.B. Shaw ಅವರು ಬಹಳ ಐರ್ಲೆಂಡ್ ದೇಶದ ಪ್ರಮುಖ ಬರಹಗಾರರು ಮತ್ತು ಆಂಗ್ಲ ಸಾಹಿತ್ಯಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿರುವಂತಹ ವ್ಯಕ್ತಿ. And that is the reason why he has got Nobel Prize for his contribution to the world of literature. ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಮಾಡಿದಂತಹ ಸೇವೆಯನ್ನು ಪರಿಗಣಿಸಿ ಅವರ ಸಮಗ್ರ ಸಾಹಿತ್ಯಕ್ಕಾಗಿ ನೊಬೆಲ್ ಪ್ರೈಸನ್ನು ಕೂಡ G.B. Shaw ಅವರಿಗೆ ಕೊಡಲಾಗಿದೆ. ಸ್ಪೋಕನ್ ಇಂಗ್ಲಿಷ್ ಆ್ಯಂಡ್ ಬ್ರೋಕನ್ ಇಂಗ್ಲಿಷ್ ಈಸ್ ರೇಡಿಯೋ ಟಾಕ್. ಇದು ಒಂದು ರೇಡಿಯೋ ಟಾಕ್, ಒಂದು ರೇಡಿಯೋದಲ್ಲಿ G.B. Shaw ಅವರು ಕೊಟ್ಟಂತಹ ಒಂದು ಇಂಟರ್ವ್ಯೂ ಆಗಿದೆ. ಆ್ಯಂಡ್ ಇಟ್ ಈಸ್ ಅ ಗ್ರಾಮೋಫೋನ್ ರೆಕಾರ್ಡಿಂಗ್ ಫಾರ್ ದ ಲಿಂಗ್ವಾಪೋನ್ ಇನ್ಸ್ಟಿಟ್ಯೂಟ್. ಲಿಂಗ್ವಾಪೋನ್ ಇನ್ಸ್ಟಿಟ್ಯೂಟ್ ಅನ್ನುವಂತಹ ಒಂದು ಸಂಸ್ಥೆಗೆ G.B. Shaw ಅವರು ಗ್ರಾಮೋಫೋನ್ನಲ್ಲಿ ರೆಕಾರ್ಡ್ ಮಾಡಿ ಕೊಟ್ಟಿರುವಂತಹ ಒಂದು ಭಾಷಣ ಇದಾಗಿದೆ. In the speech, G.B. Shaw provocates ideas which are couched in a simple but sparkling rhetorical style. The essay is very simple, and the speaker G.B. Shaw talks sparklingly in rhetorical style. ಬಹಳಷ್ಟು ಪ್ರಶ್ನೋತ್ತರ ಮಾಲೆಯ ರೀತಿ G.B. Shaw ಅವರು ಈ ಒಂದು ರೇಡಿಯೋ ಟಾಕ್ನಲ್ಲಿ ಮಾತನಾಡಿದ್ದಾರೆ. ಅವರು ರೇಡಿಯೋ ಟಾಕ್ ಅವರು ಕೊಟ್ಟಂತಹ ರೇಡಿಯೋ ಟಾಕನ್ನೇ ಇಲ್ಲಿ ನಮಗೆ ಸಿಲೆಬಸ್ಗೆ ಪ್ರಿಸ್ಕ್ರೈಬ್ ಮಾಡಲಾಗಿದೆ. Then what are the advantages in learning to speak well? What are the advantages we will have if we speak well a language? ಒಂದು ಭಾಷೆಯನ್ನು ನಾವು ಸರಿಯಾಗಿ ಮಾತನಾಡಿದ್ವಿ ಅಂತಂದರೆ ಏನೆಲ್ಲ ಅದರ ಅಡ್ವಾಂಟೇಜಸ್ ಅದಾವು ಅನ್ನುವಂತಹ ವಿಚಾರಗಳನ್ನು ಈ ಎಸ್ಸೇನಲ್ಲಿ G.B. Shaw ಅವರು ಡಿಸ್ಕಸ್ ಮಾಡ್ತಾರೆ. ಇಫ್ ವಿ ನೋ ವೆಲ್ ಟು ಸ್ಪೀಕ್ ಇಂಗ್ಲೀಷ್, ವಿ ಕ್ಯಾನ್ ಟ್ರಾವೆಲ್ ಇನ್ ದ ಬ್ರಿಟಿಷ್ ಕಾಮನ್ವೆಲ್ತ್ ಆರ್ ಅಮೇರಿಕಾ. ನಾವು ಅಮೇರಿಕಾ ದೇಶ, ಅದೇ ರೀತಿ ಬ್ರಿಟಿಷ್ ಕಾಮನ್ವೆಲ್ತ್ ಅನ್ನುವಂತಹ ಒಂದು ದೇಶಗಳ ಸಂಘದಲ್ಲಿ ನಾವು ಟ್ರಾವೆಲ್ ಮಾಡಬೇಕು ಅಂತಂದರೆ ವಿ ನೀಡ್ ಟು ಲರ್ನ್ ಗುಡ್ ಇಂಗ್ಲೀಷ್. ಒಳ್ಳೆಯ ಇಂಗ್ಲೀಷ್ ಬಹಳಷ್ಟು ಅವಶ್ಯಕತೆ ಇದೆ. ಅದೇ ರೀತಿ ಇಫ್ ವಿ ಮೀಟ್ ಅ ನೇಟಿವ್ ಸ್ಪೀಕರ್ ಆಫ್ ಇಂಗ್ಲೀಷ್, ಇಟ್ ಈಸ್ ಬೆಟರ್ ಫಾರ್ ಅಸ್ ಟು ಸ್ಪೀಕ್ ಪ್ರಾಪರ್ ಇಂಗ್ಲೀಷ್. ಒಬ್ಬ ಇಂಗ್ಲೀಷ್ ಭಾಷೆ ಮಾತೃಭಾಷೆಯಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ಭೇಟಿಯಾದಾಗ ಆ ವ್ಯಕ್ತಿಯ ಜೊತೆ ವ್ಯವಹರಿಸುವುದಕ್ಕೆ, ಆ ವ್ಯಕ್ತಿಯ ಜೊತೆ ಮಾತನಾಡುವುದಕ್ಕೆ ನಮಗೆ ಇಂಗ್ಲೀಷ್ ಭಾಳ ಅವಶ್ಯಕತೆ ಇದೆ ಅಂತ G.B. Shaw ಅವರು ಹೇಳ್ತಾರೆ. ಅದೇ ರೀತಿ we have to speak English well for enough understanding. Why we are supposed to learn English? We are supposed to learn English to develop our understanding ability. ನಮಗೆ ಅರಿತುಕೊಳ್ಳುವಂತಹ ಒಂದು ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವುದರ ಸಲುವಾಗಿ we are supposed to speak good English. If we speak in a provincial or Cockney dialect, it may prevent us from obtaining some employment which is open to those who only speak what is correct English. ಕಾಕ್ನಿ ಒಂದು ಪ್ರಾಂತೀಯ ಭಾಷೆಯಲ್ಲಿ ನಾವು ಒಂದು ಪ್ರಾಂತೀಯ ಭಾಷೆಯನ್ನು ಅಳವಡಿಸಿಕೊಂಡು ಇಂಗ್ಲೀಷನ್ನು ಮಾತನಾಡ್ತಿದ್ವಿ ಅಂತಂದರೆ ವಿ ಮೇ ನಾಟ್ ಗೆಟ್ ಎಂಪ್ಲಾಯ್ಮೆಂಟ್. ನಾವು ಒಂದು ಸ್ಥಳೀಯ ಭಾಷೆಯನ್ನು ಮಾತನಾಡಿದ್ವಿ ಅಂತಂದರೆ ನಮಗೆ ಎಂಪ್ಲಾಯ್ಮೆಂಟ್, ನಮಗೆ ಕೆಲಸ ಸಿಗಲಿಕ್ಕಿಲ್ಲ. ಬಿಕಾಸ್ ಆಲ್ ದ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆರ್ ಓಪನ್
ಫಾರ್ ದ ಪೀಪಲ್ ಹೂ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್. ಯಾರು ಇಂಗ್ಲೀಷನ್ನು ಕರೆಕ್ಟಾಗಿ ಮಾತನಾಡ್ತಾರೆ ಅಂತಹ ವ್ಯಕ್ತಿಗಳಿಗೆ ಕೆಲಸಗಳು ಬೇಗನೆ ಸಿಗ್ತಾವು. ಆದ ಕಾರಣಕ್ಕೋಸ್ಕರ ನಾವು ಕೂಡ ಒಳ್ಳೆಯ ಇಂಗ್ಲೀಷನ್ನು ಮಾತನಾಡಬೇಕು ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ದ ನೆಕ್ಸ್ಟ್ ಪಾಯಿಂಟ್ ಈಸ್ ನೋ ಸಚ್ ಥಿಂಗ್ ಐಡಿಯಲಿ ಕರೆಕ್ಟ್ ಇಂಗ್ಲೀಷ್. And he makes another contradictory statement wherein he says actually there is no correct English at all. ಏನು ಕರೆಕ್ಟ್ ಆದಂತಹ ಇಂಗ್ಲೀಷ್, ಸರಿಯಾದಂತಹ ಇಂಗ್ಲೀಷ್ನೇ ಇಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಬಿಕಾಸ್ ನೋ ಟೂ ಬ್ರಿಟಿಷ್ ಪೀಪಲ್ ಸ್ಪೀಕ್ ಎಕ್ಸಾಕ್ಟ್ಲಿ ಅಲೈಕ್. ಇಬ್ಬರು ಬ್ರಿಟಿಷ್ ದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವಂತಹ ಇಬ್ಬರು ವ್ಯಕ್ತಿಗಳನ್ನು ನಾವು ಕೂಡಿಸಿದರೆ ಅವರಿಬ್ಬರು ಕೂಡ ಸರಿಯಾದಂತಹ ಭಾಷೆಯನ್ನು ಮಾತನಾಡುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ನಾಟ್ ಓನ್ಲಿ ಅನ್ಎಜುಕೇಟೆಡ್ ಪೀಪಲ್ ಬಟ್ ಎಜುಕೇಟೆಡ್ ಪೀಪಲ್ ಆಲ್ಸೋ ವಿಲ್ ನಾಟ್ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್. ಏನು ಶಿಕ್ಷಣವನ್ನು ಪಡೆದಿರುವಂತಹ ವ್ಯಕ್ತಿಗಳು ಯೂನಿವರ್ಸಿಟಿಯಲ್ಲಿ ಹೋಗಿ ಇಂಗ್ಲೀಷ್ ಸಾಹಿತ್ಯವನ್ನು ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳೂ ಕೂಡ ಕರೆಕ್ಟ್ ಆದಂತಹ ಇಂಗ್ಲೀಷನ್ನು ಮಾತನಾಡುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ದ ಪೊಯೆಟ್ ಲಾರಿಯೇಟ್ ಆನ್ ದ ಕಮಿಟಿ, ಒಂದು ಕಮಿಟಿಯನ್ನು ಬಿ ಬಿ ಸಿ ಅವರು ಏನು ಕಮಿಟಿ ಫಾರ್ಮ್ ಮಾಡಿರ್ತಾರೆ, 3 ಜನರ ಒಂದು ಕಮಿಟಿ. ಆ ಕಮಿಟಿಯಲ್ಲಿರುವಂತಹ ಪೊಯೆಟ್ ಲಾರಿಯೇಟ್ ಕೂಡ ಕರೆಕ್ಟ್ ಇಂಗ್ಲೀಷ್ ಇದೆ ಅಂತ ಒಪ್ಪಿಕೊಳ್ಳುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಆ್ಯಂಡ್ ಈವನ್ ದ ಯೂನಿವರ್ಸಿಟಿ ಎಜುಕೇಟೆಡ್ ಪೀಪಲ್, poets, dramatists, and many trained speakers like actors do not pronounce some of the simplest, commonest words in the English language exactly alike. Now he talks about the pronunciation. ಉಚ್ಚಾರವನ್ನು ಮಾಡುವ ಮುಂದೆ ಒಬ್ಬ ಮಹಾನ್ ಇಂಗ್ಲೀಷ್ ಸಾಹಿತ್ಯದಲ್ಲಿ ಕೃಷಿ ಮಾಡಿರುವಂತಹ ಕವಿ, ನಾಟಕಕಾರ, ಇಂಗ್ಲೀಷ್ ಚಲನಚಿತ್ರಗಳಲ್ಲಿ ಅಭಿನಯಿಸಿರುವಂತಹ ಒಬ್ಬ ನಟ, ಇವರೆಲ್ಲರೂ ಕೂಡ ಒಂದು ವರ್ಡನ್ನು ಒಂದು ಈಸಿ ಆದಂತಹ ಇಂಗ್ಲೀಷ್ ಪದವನ್ನು ಸೇಮ್ ಆಗಿ ಒಂದೇ ರೀತಿ ಉಚ್ಚಾರ ಮಾಡುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಮೆಂಬರ್ಸ್ ಆಫ್ ದ ಕಮಿಟಿ ಹೂ ಆರ್ ಸೆಲೆಕ್ಟೆಡ್ ಆಸ್ ಮಾಡೆಲ್ಸ್ ಆಫ್ ಕರೆಕ್ಟ್ ಸ್ಪೀಕ್ ಡಿಫ್ರೆಂಟ್ಲಿ. ಬಿ ಬಿ ಸಿ ಅವರು ಫಾರ್ಮ್ ಮಾಡಿರುವಂತಹ ಒಂದು ಕಮಿಟಿ ಏನಿದೆ, ಆ ಕಮಿಟಿಯಲ್ಲಿ 3 ಜನ ಇದ್ದಾರೆ. 3 ಜನ ಕೂಡ ತಮ್ಮದೇ ಆದಂತಹ ಶೈಲಿಯಲ್ಲಿ ಇಂಗ್ಲೀಷನ್ನು ಮಾತನಾಡ್ತಾರೆ. ಹಾಗಾಗಿ ದೆರ್ ಇಸ್ ನೋ ಕರೆಕ್ಟ್ ಇಂಗ್ಲೀಷ್ ಅಕಾರ್ಡಿಂಗ್ ಟು ಜಿ ಬಿ ಶಾ. ದೇ ಡಿಫರ್ ಅಕಾರ್ಡಿಂಗ್ ಟು ದ ಕಂಟ್ರಿ ಇನ್ ವಿಚ್ ದೇ ವರ್ ಬಾರ್ನ್. ತಾವು ಹುಟ್ಟಿದಂತಹ ಅಥವಾ ತಮ್ಮ ಮಾತೃಭಾಷೆಯ ಇನ್ಫ್ಲೂಯೆನ್ಸ್ ವಿಲ್ ಬಿ ದೇರ್ ಆನ್ ಅವರ್ ಇಂಗ್ಲೀಷ್ ಲ್ಯಾಂಗ್ವೇಜ್. ನಾವು ಇಂಗ್ಲೀಷ್ ಭಾಷೆಯ ಮೇಲೆ ನಮ್ಮ ಮಾತೃಭಾಷೆಯ ಒಂದು ಮಾತೃಭಾಷೆ ತನ್ನ ಇನ್ಫ್ಲೂಯೆನ್ಸನ್ನು ಇರ್ತದೆ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಜಿ ಬಿ ಶಾ ಮೇಕ್ಸ್ ಅ ಕನ್ಫೆಷನ್ ಅಂದರೆ ತಪ್ಪೊಪ್ಪಿಗೆ. ಅವರು ಕೂಡ ಕನ್ಫೆಸ್ ಮಾಡ್ತಾರೆ ಏನು ಅಂತ, ಇವನ್ ಐ ಡು ನಾಟ್ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್, ನಾನು ಕೂಡ ಕರೆಕ್ಟ್ ಆದಂತಹ ಇಂಗ್ಲೀಷನ್ನು ಮಾತನಾಡುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಹಿ ಸೇಸ್ ವೆನ್ ಹಿ ಈಸ್ ಸ್ಪೀಕಿಂಗ್ ಟು ಎನ್ ಆಡಿಯನ್ಸ್, ಒಂದು ಜನರ ಗುಂಪಿನಲ್ಲಿ ಕುಳಿತು ಮಾತನಾಡುವಂತಹ ಸಮಯದಲ್ಲಿ, ನೂರಾರು ಪ್ರೇಕ್ಷಕರ ಮುಂದೆ ಮಾತನಾಡುವಂತಹ ಸಮಯದಲ್ಲಿ ಜಿ ಬಿ ಶಾ ಸೇಸ್ ಐ ಸ್ಪೀಕ್ ಕೇರ್ಫುಲಿ. ನೂರಾರು ಪ್ರೇಕ್ಷಕರ ಮುಂದೆ ನಿಂತು ಮಾತನಾಡುವಂತಹ ಸಮಯದಲ್ಲಿ ನಾನು ಬಹಳಷ್ಟು ಕೇರ್ಫುಲ್ ಆಗಿ ಮಾತನಾಡ್ತೇನೆ. ಅದೇ ರೀತಿ ನಾನು ಮನೆಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಐ ಡು ನಾಟ್ ಸ್ಪೀಕ್ ಕೇರ್ಫುಲಿ ವಿತ್ ಮೈ ವೈಫ್ ಇನ್ ಮೈ ಹೋಮ್. ಇಫ್ ಐ ಸ್ಪೀಕ್ ಪ್ರಾಪರ್ಲಿ, ಕರೆಕ್ಟ್ಲಿ, ಕೇರ್ಫುಲಿ, ಮೈ ವೈಫ್ ವುಡ್ ಥಿಂಕ್ ದಟ್ ಐ ಆಮ್ ಗೋಯಿಂಗ್ ಮ್ಯಾಡ್. ಜಿ ಬಿ ಶಾ ಅವರು ಹೇಳ್ತಾರೆ, ಪ್ರೇಕ್ಷಕರ ಮುಂದೆ ನಿಂತು ನಾನು ಏನು ಮಾತನಾಡ್ತಿರ್ತೇನಲ್ಲ, ಇದೇ ಭಾಷೆಯನ್ನು ನಾನು ಮನೆಯಲ್ಲಿ ಉಪಯೋಗಿಸುವುದಿಲ್ಲ. ಈ ಭಾಷೆಯನ್ನು ಒಂದು ಪಬ್ಲಿಕ್ ಪ್ಲೇಸಲ್ಲಿ ಉಪಯೋಗಿಸುವಂತಹ ಭಾಷೆಯನ್ನು ನಾನು ಮನೆಯಲ್ಲಿ ಉಪಯೋಗಿಸಿದ್ದೇ ಆದರೆ ನನ್ನ ಹೆಂಡತಿ ನನ್ನನ್ನು ಹುಚ್ಚ ಅಂತ ತಿಳ್ಕೊಳ್ತಾಳೆ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. As a public speaker, he has to take care that every word he says is heard distinctly at far end of large halls containing thousands of people.
ಸಾವಿರಾರು ಪ್ರೇಕ್ಷಕರು ಕುಳಿತು ಕೇಳ್ತಿರುವಂತಹ ಒಂದು ಆಡಿಟೋರಿಯಂನಲ್ಲಿ ಮಾತನಾಡುವಂತಹ ಸಮಯದಲ್ಲಿ ಜಿ ಬಿ ಶಾ ಅವರು ಅಥವಾ ಯಾವುದೇ ಭಾಷಣಕಾರ ಬಹಳಷ್ಟು ಸ್ಪಷ್ಟವಾಗಿ ಸ್ಫುಟವಾಗಿ ಬಹಳಷ್ಟು ಶಕ್ತಿಯನ್ನು ಕೊಟ್ಟು ಮಾತನಾಡಬೇಕಾಗ್ತದೆ. ಬಟ್ ಅದೇ ರೀತಿ ನಾವು ಮನೆಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಇಲ್ಲ. ಬಹಳ ಕಿರ್ಚಾಡಿದರೆ ಹಿಂದೆ ಕುಳಿತವ್ರಿಗೆ ಕೇಳೋದಿಲ್ಲ ಅಂತ ಬಹಳಷ್ಟು ಮನೆಯಲ್ಲಿ ಕಿರ್ಚಾಡೋದಕ್ಕೆ ಪ್ರಾರಂಭ ಮಾಡಿದರೆ ಜನ ತಪ್ಪು ತಿಳ್ಕೊಳ್ತಾರೆ, ನನಗೆ ಹುಚ್ಚಿಡಿದಿದೆ ಅಂತ ತಿಳ್ಕೊಳ್ತಾರೆ ಅಂತ ಹೇಳ್ತಾನೆ. ಹಿ ಸೇಸ್, ಅಟ್ ಹೋಮ್ ಐ ಸ್ಪೀಕ್ ಟು ಮೈ ವೈಫ್ ಲೈಕ್ ಮಂಬಲಿಂಗ್. ನಾನು ನನ್ನ ಹೆಂಡತಿಯ ಜೊತೆ ಯಾವ ರೀತಿ ಮಾತನಾಡ್ತಾನೆ, ಆಸ್ ಇಫ್ ಐ ಆಮ್ ಮಂಬಲಿಂಗ್. ಮಂಬಲ್ ಅಂತಂದರೆ ಬಹಳಷ್ಟು ಗುಣಗುಡುವುದು. ನನ್ನ ಹೆಂಡತಿಯ ಜೊತೆ ಗುಣಗುಡದವರ ಮಾತನಾಡ್ತಾನೆ. ಆದರೆ ಪಬ್ಲಿಕ್ ಪ್ಲೇಸಲ್ಲಿ, ಒಂದು ಫಂಕ್ಷನ್ನಲ್ಲಿ, ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ಜೋರಾಗಿ ಮಾತನಾಡ್ತೇನೆ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಆ್ಯಂಡ್ ಹಿ ಆಲ್ಸೋ ಸೇಸ್, ಮೈ ವೈಫ್ ಈಸ್ ಆಲ್ಸೋ ಅ ಲಿಟಲ್ ಕೇರ್ಲೆಸ್ ಆ್ಯಂಡ್ ಸೋ ಹಿ ಸಮ್ಟೈಮ್ಸ್ ಹ್ಯಾಸ್ ಟು ಸೇ ವಾಟ್. ನನ್ನ ಹೆಂಡತಿಯು ಕೂಡ ಅಷ್ಟು ಕೇರ್ಫುಲ್ಲಾಗಿ, ಮನೆಯಲ್ಲಿದ್ದಾಗ ಅಷ್ಟು ಕೇರ್ಫುಲ್ಲಾಗಿ ಮಾತನಾಡುವುದಿಲ್ಲ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ನೆಕ್ಸ್ಟ್, ಹಿ ಗಿವ್ಸ್ ಅಡ್ವೈಸ್ ಟು ಫಾರಿನ್ ಸ್ಟೂಡೆಂಟ್ಸ್ ಆಫ್ ಇಂಗ್ಲೀಷ್. ಆಂಗ್ಲ ಭಾಷೆಯನ್ನು ಕಲಿಯುವಂತಹ ಎರಡನೇ ಭಾಷೆಯಾಗಿ ಆಂಗ್ಲ ಭಾಷೆಯನ್ನು ಕಲಿಯುವಂತಹ ವಿದ್ಯಾರ್ಥಿಗಳಿಗೆ ಜಿ ಬಿ ಶಾ ಅವರು ಕೆಲವೊಂದಿಷ್ಟು ಟಿಪ್ಸ್ಗಳನ್ನು, ಕೆಲವೊಂದಿಷ್ಟು ಅಡ್ವೈಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳು ಏನು ಅಂತ ನೋಡೋಣ. ಡು ನಾಟ್ ಟ್ರೈ ಟು ಸ್ಪೀಕ್ ಇಂಗ್ಲೀಷ್ ಪರ್ಫೆಕ್ಟ್ಲಿ. ನಾವು ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಕಲಿಯುವಂತಹ ವ್ಯಕ್ತಿಗಳು ಶುಡ್ ನಾಟ್ ಟ್ರೈ ಟು ಸ್ಪೀಕ್ ಪರ್ಫೆಕ್ಟ್ ಇಂಗ್ಲೀಷ್. ನಾವು ಪರ್ಫೆಕ್ಟ್ ಆದಂತಹ ಇಂಗ್ಲೀಷನ್ನು ಮಾತನಾಡುವುದಕ್ಕೆ ಪ್ರಯತ್ನ ಮಾಡಬಾರದು ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. ಬಿಕಾಸ್ ನೇಟಿವ್ ಸ್ಪೀಕರ್ಸ್ ಆಫ್ ಇಂಗ್ಲೀಷ್ ವೋಂಟ್ ಅಂಡರ್ಸ್ಟ್ಯಾಂಡ್ ಅವರ್ ಇಂಗ್ಲೀಷ್. ನಾವು ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಕಲಿತು ಭಾಳಷ್ಟು ಪರ್ಫೆಕ್ಟಾಗಿ ಗ್ರಾಮ್ಯಾಟಿಕಲಿ ನಾವು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಿದ್ದೇ ಆದಲ್ಲಿ ಬ್ರಿಟನ್ ದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವಂತಹ ನೇಟಿವ್ ಸ್ಪೀಕರ್ಸ್ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಇಂಗ್ಲೀಷ್ ಬಿಕಾಸ್ ದೇ ಡು ನಾಟ್ ಸ್ಪೀಕ್ ಗ್ರಾಮ್ಯಾಟಿಕಲ್ ಇಂಗ್ಲೀಷ್, ದೇ ಡು ನಾಟ್ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್. ಇಂಗ್ಲೆಂಡ್ನಲ್ಲೇ ಹುಟ್ಟಿದಂತಹ ಜನ ಕರೆಕ್ಟ್ ಆದಂತಹ ಗ್ರಾಮ್ಯಾಟಿಕಲ್ ಎಲ್ಲ ವ್ಯಾಕರಣದ ರೂಲ್ಗಳನ್ನು ಅಪ್ಲೈ ಮಾಡಿಕೊಂಡು ಮಾತನಾಡುವುದಿಲ್ಲ. ಹಾಗಾಗಿ ನಾವು ಕೂಡ ಆ್ಯಸ್ ದ ಲರ್ನರ್ಸ್ ಆಫ್ ಇಂಗ್ಲೀಷ್ ಆಸ್ ಅ ಸೆಕೆಂಡ್ ಲ್ಯಾಂಗ್ವೇಜ್ ನೀಡ್ ನಾಟ್ ಟು ಟ್ರೈ ಟು ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್, ಪರ್ಫೆಕ್ಟ್ ಇಂಗ್ಲೀಷ್. ಆ್ಯಂಡ್ ಹಿ ಸೇಸ್, in London, 999 out of 1000 people not only speak bad English but speak even that very badly. ಇಂಗ್ಲೆಂಡ್ ದೇಶದಲ್ಲಿ ಹುಟ್ಟಿ ಬೆಳೆದಿರುವಂತಹ 1,000 ಜನರಲ್ಲಿ 999 ಜನ ಕೆಟ್ಟದಾದಂತಹ ಇಂಗ್ಲೀಷನ್ನು ಬಳಸ್ತಾರೆ. ಅವರು ಗ್ರಾಮರ್, ವ್ಯಾಕರಣದ ರೂಲ್ಸ್ಗಳನ್ನು ಫಾಲೋ ಮಾಡೋದಿಲ್ಲ. ಹಾಗಾಗಿ ವಿ ಟೂ ನೀಡ್ ನಾಟ್ ಟು ವರಿ ಅಬೌಟ್ ಅವರ್ ಇಂಗ್ಲೀಷ್. ನಾವು ಕೂಡ ನಮ್ಮ ಇಂಗ್ಲೀಷ್ ಭಾಷೆಯ ಬಗ್ಗೆ ಬಹಳಷ್ಟು ವರಿ ಆಗುವಂತಹ ಅವಶ್ಯಕತೆ ಇಲ್ಲ. ವಿ ಆರ್ ಸಪೋಸ್ ಟು ಸ್ಟಾರ್ಟ್ ಟಾಕಿಂಗ್, ಇಂಗ್ಲೀಷ್ನಲ್ಲಿ ಮಾತನಾಡುವುದಕ್ಕೆ ಪ್ರಾರಂಭ ಮಾಡೋಣ ಅಂತ ಜಿ ಬಿ ಶಾ ಅವರು ಹೇಳ್ತಾರೆ. No foreigner can ever stress the syllables and make the voice rise and fall in questions. ನಾವು ಪ್ರಶ್ನೆಗಳನ್ನು ಕೇಳುವಂತಹ ಸಮಯದಲ್ಲಿ ನಮ್ಮ ವಾಯ್ಸ್, ನಮ್ಮ ಧ್ವನಿ ಏರಿಳಿತಗಳು ಇರಬೇಕು, ಧ್ವನಿಯಲ್ಲಿ ಏರಿಳಿತಗಳು ಇರಬೇಕಾಗ್ತದೆ. ಆದರೆ ಇಂಗ್ಲೀಷ್ ಭಾಷೆಯನ್ನು ಎರಡನೇ ಭಾಷೆಯಾಗಿ ಕಲಿತಿರುವಂತಹ ವ್ಯಕ್ತಿಗಳು ಡು ನಾಟ್ ಸ್ಟ್ರೆಸ್ ಆನ್ ಸಿಲಬಲ್ಸ್, ಯಾವುದೇ ಒಂದು ಸಿಲಬಲ್ ಮೇಲೆ ಸ್ಟ್ರೆಸ್ ಮಾಡೋದಿಲ್ಲ. ಪ್ರಶ್ನೆಯನ್ನು ಕೇಳುವ ಮುಂದೆ ನಮ್ಮ ಧ್ವನಿಯನ್ನು ಏರು ಧ್ವನಿಯಲ್ಲಿ ನಾವು ಕೇಳುವುದಿಲ್ಲ. ಹಾಗಾಗಿ ವಿ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವೆದರ್ ಇಟ್ ಈಸ್ ಅ ಕ್ವೆಶನ್, ಆನ್ಸರ್, ಅಸರ್ಷನ್, ಡಿನಯಲ್, ರೆಫ್ಯೂಸಲ್ ಆರ್ ಕನ್ಸೆಂಟ್, ಇನ್ಕ್ವೈರಿ ಆರ್ ಇನ್ಫಾರ್ಮೇಷನ್. ಇಂಗ್ಲೀಷನ್ನು ಎರಡನೇ ಭಾಷೆಯಾಗಿ ಕಲಿತಂತಹ ವ್ಯಕ್ತಿ ಪ್ರಶ್ನೆಗಳನ್ನು ಒಂದೇ ರೀತಿ ಕೇಳ್ತಾನೆ, ಉತ್ತರಗಳನ್ನು ಒಂದೇ ರೀತಿ ಹೇಳ್ತಾನೆ, ತನ್ನ ಒಪ್ಪಿಗೆ ಸೂಚಿಸುವುದನ್ನು ಕೂಡ ಒಂದೇ ರೀತಿ ಹೇಳ್ತಾನೆ. ಅದನ್ನು ಯಾವುದಾದ್ರೂ ಒಂದು ವಿಷಯವನ್ನು ತಿರಸ್ಕರಿಸುವಂತಹ ಸಮಯದಲ್ಲಿಯೂ ಕೂಡ ಒಂದೇ ರೀತಿ ಮಾತನಾಡ್ತಾನೆ, ಒಂದೇ ಸ್ವರವನ್ನು ಏರಿಳಿತ ಮಾಡದೆ ಮಾತನಾಡ್ತಾನೆ. ಒಪ್ಪಿಗೆಯನ್ನು ಸೂಚಿಸುವಾಗಲೂ ಕೂಡ ಧ್ವನಿಯಲ್ಲಿ ಏರಿಳಿತಗಳು ಇರುವುದಿಲ್ಲ. ಹಾಗಾಗಿ
We need not to bother about proper English. We need not to bother about correct English. Therefore, the first thing they have to do is to speak with a strong foreign accent and speak broken English. ಹಾಗಾದರೆ ನಾವು ಏನು ಮಾಡಬೇಕಾಗಿದೆ ಈಗ? ವಿ ಹ್ಯಾವ್ ಟು ಸ್ಪೀಕ್ ಬ್ರೋಕನ್ ಇಂಗ್ಲೀಷ್. ಏನು ಬ್ರೋಕನ್ ಇಂಗ್ಲೀಷನ್ನು ಮಾತನಾಡುವುದಕ್ಕೆ ಸಣ್ಣ ಸಣ್ಣ ವ್ಯಾಖ್ಯೆಗಳನ್ನು, ಒಂದೊಂದೇ ಪದಗಳನ್ನು ಉಪಯೋಗಿಸುವುದಕ್ಕೆ ಪ್ರಾರಂಭ ಮಾಡಬೇಕು. ಹಾಗೂ ನಮ್ಮದು ಎಕ್ಸೆಂಟ್, ನಮ್ಮ ಧ್ವನಿಯ ಏರಿಳಿತ ಯಾವುದಿದೆಯಲ್ಲ ಅದೇ ಧ್ವನಿಯ ಏರಿಳಿತದಲ್ಲಿ ನಾವು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಬೇಕು. ವಿ ಶುಡ್ ನಾಟ್ ಟ್ರೈ ಟು ಇಮಿಟೇಟ್ ದ ಲೋಕಲ್ ಸ್ಪೀಕರ್ಸ್. ಏನು ಇಂಗ್ಲೆಂಡ್ ದೇಶದಲ್ಲಿಯೇ ಹುಟ್ಟಿ ಬೆಳೆದಿರುವಂತಹ ವ್ಯಕ್ತಿಗಳ ಎಕ್ಸೆಂಟನ್ನು, ಧ್ವನಿಯ ಏರಿಳಿತವನ್ನು ನಾವು ಏನು ಕಾಪಿ ಮಾಡುವಂತಹ ಪ್ರಯತ್ನವನ್ನು ಮಾಡಬಾರ್ದು. ನಮ್ಮದೇ ಆದಂತಹ ಧ್ವನಿಯಲ್ಲಿ, ನಮ್ಮದೇ ಆದಂತಹ ಎಕ್ಸೆಂಟ್ನಲ್ಲಿ ವಿ ಆರ್ ಸಪೋಸ್ ಟು ಸ್ಟಾರ್ಟ್ talking in broken English, so that automatically our English will be improved and we will be able to communicate what we want to communicate to others. ಅದೇ ರೀತಿ if we start speaking broken English, we will be able to travel in the Commonwealth of Nations as well, the English speaking countries. G.B. Shaw says. In concluding part, Shaw criticizes that it is an insult to the native speaker of English who cannot understand his own language when it is too well spoken. G.B. Shaw ಅವರು ಏನು ಇಂಗ್ಲೆಂಡ್ ದೇಶದಲ್ಲಿಯೇ ಹುಟ್ಟಿ, ಅಮೆರಿಕ ದೇಶದಲ್ಲಿಯೇ ಹುಟ್ಟಿನಿಂದ ಇಂಗ್ಲೀಷ್ ಭಾಷೆಯನ್ನೇ ಉಪಯೋಗಿಸ್ತಾ, ಹುಟ್ಟಿನಿಂದ ಇಂಗ್ಲೀಷ್ ಭಾಷೆಯನ್ನೇ ತಮ್ಮ ಮಾತೃಭಾಷೆಯನ್ನಾಗಿ ಉಪಯೋಗಿಸ್ತಿರುವಂತಹ ಜನರು ಕೂಡ ಇಂಗ್ಲೀಷ್ ಭಾಷೆಯನ್ನು ಬಹಳಷ್ಟು ಸರಿಯಾಗಿ ಮಾತನಾಡಿದಾಗ ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನುವುದೇ ಒಂದು ವಿಪರ್ಯಾಸ ಅಂತ G.B. ಶಾ ಅವರು ಹೇಳ್ತಾರೆ. ಅದಕ್ಕಾಗಿ ವಿ ನೀಡ್ ನಾಟ್ ಟು ಟ್ರೈ ಟು ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್. ನಾವು ಗ್ರಾಮರ್ ಪುಸ್ತಕವನ್ನು, ರನ್ ಆ್ಯಂಡ್ ಮಾರ್ಟಿನ್ ಗ್ರಾಮರ್ ಪುಸ್ತಕವನ್ನು ಖರೀದಿ ಮಾಡಿ ಅದರ ಮೊದಲ ಪುಟದಿಂದ ಕೊನೆಯ ಪುಟದವರೆಗೆ ಓದಿ ಎಲ್ಲ ವ್ಯಾಕರಣದ ಎಲ್ಲ ರೂಲ್ಸ್ಗಳನ್ನು, ವ್ಯಾಕರಣದ ಎಲ್ಲ ಏನು ತಂತ್ರಗಳನ್ನು ಅರಿತುಕೊಂಡು ಅದಾದ ನಂತರ ನಾವು ಇಂಗ್ಲೀಷ್ ಮಾತನಾಡ್ತೇವೆ ಅಂತಂದರೆ ಅದು ಒಂದು ಹಗಲುಗನಸು. ಅದಕ್ಕಾಗಿ ವಿ ಶುಡ್ ಸ್ಟಾರ್ಟ್ ಸ್ಪೀಕಿಂಗ್ ಇಂಗ್ಲೀಷ್ ಬ್ರೋಕನ್ ಇಂಗ್ಲೀಷನ್ನು ನಾವು ಮಾತನಾಡುವುದಕ್ಕೆ ಪ್ರಾರಂಭ ಮಾಡಬೇಕು ಅಂತ G.B. ಶಾ ಅವರು ಹೇಳ್ತಾರೆ. ಥ್ಯಾಂಕ್ ಯು ವೆರಿ ಮಚ್. We will discuss other lessons in our next video sessions.